ನಮಸ್ತೆ ವೀಕ್ಷಕರೇ, ಕನ್ನಡ ರಿಪೋರ್ಟರ್ಗೆ ನಿಮಗೆಲ್ಲ ಆತ್ಮೀಯವಾದ ಸ್ವಾಗತ. ಡಿಸೆಂಬರ್ 31ನೇ ತಾರೀಕಿನಿಂದ ಎಲ್ಲ ಸರ್ಕಾರಿ ಬಸ್ಸುಗಳ ಮುಷ್ಕರಕ್ಕೆ ಕರೆಯನ್ನು ನೀಡಲಾಗಿದೆ. ಹೌದು, ಕರ್ನಾಟಕದಲ್ಲಿ ಸಾರಿಗೆ ನೌಕರರು ಮುಷ್ಕರ ನಡೆಸುವುದಾಗಿ ಘೋಷಣೆಯನ್ನ ಮಾಡಿದ್ದಾರೆ. ವಿವಿಧ ಬೇಡಿಕೆಗಳನ್ನು ಈಡೇರಿಸುವಂತೆ ಡಿಸೆಂಬರ್ 31ನೇ ತಾರೀಕಿನಿಂದ ಸರ್ಕಾರಿ ನೌಕರರು ಸರ್ಕಾರಿ ಬಸ್ಸುಗಳ ಮುಷ್ಕರಕ್ಕೆ ಘೋಷಣೆಯನ್ನ ನೀಡಿದ್ದಾರೆ. ಸದ್ಯ ಬೆಳಗಾವಿಯಲ್ಲಿ ಅಧಿವೇಶನ ನಡೆಯುತ್ತಿದ್ದು, ಈ ನಡುವೆ ಸರ್ಕಾರಿ ನೌಕರರು ಸರ್ಕಾರಿ ಬಸ್ಸುಗಳ ಮುಷ್ಕರಕ್ಕೆ ಘೋಷಣೆ ಮಾಡಿದ್ದು ಜನಸಾಮಾನ್ಯರ ಸಂಕಷ್ಟಕ್ಕೆ ಕಾರಣವಾಗಿದೆ. ಹಾಗಾದರೆ ಸರ್ಕಾರಿ ನೌಕರರು ಇಟ್ಟಿರುವ ಬೇಡಿಕೆಗಳು ಏನು ಮತ್ತು ಡಿಸೆಂಬರ್ 31ನೇ ತಾರೀಕಿನಿಂದ ಯಾವ ಬಸ್ಸುಗಳು ಕಾರ್ಯವನ್ನು ನಿರ್ವಹಿಸುವುದಿಲ್ಲ ಅನ್ನುವುದರ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನ ಈ ವಿಡಿಯೋದಲ್ಲಿ ನಾವು ನಿಮಗೆ ತಿಳಿಸಿಕೊಡ್ತೀವಿ. ಅದಕ್ಕೂ ಮುನ್ನ ನೀವಿನ್ನು ವಿಡಿಯೋನ ಲೈಕ್ ಮಾಡಿಲ್ಲ ಅಂದರೆ ಈಗಲೇ ಲೈಕ್ ಮಾಡಿ ಮತ್ತು ಸರ್ಕಾರಿ ನೌಕರರ ಈ ಘೋಷಣೆಯ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ನಮಗೆ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ಹೌದು, ಸದ್ಯ ಬೆಳಗಾವಿಯಲ್ಲಿ ಅಧಿವೇಶನ ನಡೆಯುತ್ತಿದೆ. ಈ ನಡುವೆ ವಿವಿಧ ಬೇಡಿಕೆಗಳನ್ನು ಈಡೇರಿಸುವ ಕುರಿತಂತೆ ಸರ್ಕಾರಿ ಬಸ್ಸುಗಳ ನೌಕರರು ಸರ್ಕಾರಿ ಬಸ್ಸುಗಳ ಮುಷ್ಕರಕ್ಕೆ ಘೋಷಣೆಯನ್ನ ಕೂಗಿದ್ದಾರೆ. ಸರ್ಕಾರಿ ನೌಕರರ ವಿವಿಧ ಬೇಡಿಕೆಗಳನ್ನು ಈಡೇರಿಸದೇ ಇದ್ದರೆ ಡಿಸೆಂಬರ್ 31ನೇ ತಾರೀಕಿನಿಂದ ಯಾವುದೇ ಸರ್ಕಾರಿ ಬಸ್ಸುಗಳು ರಸ್ತೆಯಲ್ಲಿ ಚಲಿಸುವುದಿಲ್ಲ ಎಂದು ಸರ್ಕಾರಿ ನೌಕರರು ಘೋಷಣೆಯನ್ನ ಮಾಡಿದ್ದಾರೆ. ಶಕ್ತಿ ಯೋಜನೆಯಿಂದ ಬರಬೇಕಾದ ಹಣ ಮತ್ತು ನಿವೃತ್ತಿಗೆ ಸಂಬಂಧಪಟ್ಟಂತೆ ವಿವಿಧ ಬೇಡಿಕೆಗಳನ್ನು ಇಡಲಾಗಿದೆ. ಇನ್ನು ಈ ಬೇಡಿಕೆಗಳನ್ನು ಈಡೇರಿಸದೇ ಇದ್ದರೆ ಡಿಸೆಂಬರ್ 31ನೇ ತಾರೀಕಿನಿಂದ ಯಾವುದೇ ಸರ್ಕಾರಿ ಬಸ್ಸುಗಳು ರಸ್ತೆಯಲ್ಲಿ ಓಡಾಡುವುದಿಲ್ಲ. ಸದ್ಯ ಸರ್ಕಾರಿ ಬಸ್ಸುಗಳ ನೌಕರರು ಈ ರೀತಿಯಾಗಿ ಘೋಷಣೆಯನ್ನು ಮಾಡಿದ್ದು, ಶಕ್ತಿ ಯೋಜನೆಯಿಂದ ಬರಬೇಕಾದ ಹಣವನ್ನು ಸರ್ಕಾರ ನೀಡಬೇಕು. ಅದೇ ರೀತಿಯಲ್ಲಿ ನಿವೃತ್ತಿಗೆ ಸಂಬಂಧಪಟ್ಟಂತೆ ವಿವಿಧ ಬೇಡಿಕೆಗಳನ್ನು ಈಡೇರಿಸಬೇಕಾಗಿದೆ. ಒಂದು ವೇಳೆ ಸರ್ಕಾರ ಈ ಬೇಡಿಕೆಗಳನ್ನು ಈಡೇರಿಸದೇ ಇದ್ದರೆ ಡಿಸೆಂಬರ್ 31ನೇ ತಾರೀಕಿನಿಂದ ಯಾವುದೇ ಸರ್ಕಾರಿ ಬಸ್ಸುಗಳು ರಸ್ತೆಯಲ್ಲಿ ಚಲಿಸುವುದಿಲ್ಲ ಎಂದು ಸರ್ಕಾರಿ ನೌಕರರು ಘೋಷಣೆಯನ್ನು ಕೂಗಿದ್ದಾರೆ. ಇನ್ನು ಡಿಸೆಂಬರ್ 30ನೇ ತಾರೀಕಿನ ಒಳಗಾಗಿ ಸರ್ಕಾರಿ ನೌಕರರ ಈ ಬೇಡಿಕೆಗಳನ್ನು ಸರ್ಕಾರ ಈಡೇರಿಸಬೇಕಾಗಿದೆ. ಒಂದು ವೇಳೆ ಸರ್ಕಾರ ಬೇಡಿಕೆಗಳನ್ನು ಈಡೇರಿಸದೇ ಇದ್ದರೆ ಡಿಸೆಂಬರ್ 31ನೇ ತಾರೀಕಿನಿಂದ ಸರ್ಕಾರಿ ಬಸ್ಸುಗಳು ರಸ್ತೆಯಲ್ಲಿ ಚಲಾಯಿಸುವುದಿಲ್ಲ. ಇದು ಜನಸಾಮಾನ್ಯರಿಗೆ ಸಂಕಷ್ಟವನ್ನು ಉಂಟು ಮಾಡಲಿದೆ.